Hello everyone, I am Jyoti Baniatti, Assistant Professor in Commerce, Government First Grade College, Badagi. In this video, I am going to explain about activity based costing. In short, it is called as ABC costing. For Karnataka University, BCom 6th semester Cost Accounting 2, this is the 5th chapter. So, in this video, I have explained in detail about ABC costing theoretical aspects from introduction to the differences between the traditional costing and ABC costing. Along with that, I have also solved previous year question papers. So, let us start the video. Introduction. Overheads are very important aspect in cost accounting system. In traditional system of costing, overheads are allocated by using the various methods like per unit, labor hours, machine hours, direct wages, etc. But these methods suffers from limitations like unrealistic classification of overhead, cost information reporting only after production, fails to assist the management in decision making process, absorption methods are not updated, rates calculated are not appropriate. Means in costing we used to use methods like per unit, labor hours, machine hours, direct wages, etc. ಬಟ್ ಈ ಥರದ ಮೆಥಡ್ಗಳು ತುಂಬ ಲಿಮಿಟೇಷನ್ಸ್ಗಳನ್ನು ಹೊಂದಿದ್ವು. ಅವ್ಯಾವು ಅಂತಂದರೆ ಅನ್ರಿಯಲಿಸ್ಟಿಕ್ ಕ್ಲಾಸಿಫಿಕೇಷನ್ ಇರ್ಬೋದು, ಕಾಸ್ಟ್ ಇನ್ಫಾರ್ಮೇಷನ್ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಡಿಸಿಷನ್ ತೊಗೊಳ್ಳಿಕ್ಕೆ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗ್ತಾ ಇರಲಿಲ್ಲ, ಮತ್ತು ಎಬ್ಸಾರ್ಪ್ಷನ್ ಮೆಥಡ್ಸು ಅಪ್ಡೇಟ್ ಆಗಿರ್ತಿದ್ದಿಲ್ಲ, ಅಲ್ಲದೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ರೇಟ್ಸ್ಗಳು ಕೂಡ ಎಪ್ರಾಪ್ರಿಯೇಟ್ ಆಗಿ ಇರಲಿಲ್ಲ. ಸೊ ಇವೆಲ್ಲ ಕಾರಣಗಳಿಂದಾಗಿ ಏನಾಯಿತು, ABC ಕಾಸ್ಟಿಂಗ್ ಅಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗು ಇಂಟ್ರಡ್ಯೂಸ್ ಆಯಿತು. ಸೊ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂದ್ರೇನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್? ಲೆಟ್ ಅಸ್ ನೋ ದಿ ಮೀನಿಂಗ್. In simple, I will tell the meaning of ABC costing. It is the determination of the production cost based on the activity needed for producing a product. ಇದರರ್ಥ ಹೆಸರಲ್ಲೇ ಇದೆ, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಏನಾಗ್ತಿತ್ತು ಅಂತಂದರೆ, ನಾವು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ರೆ, ಪ್ರೊಡಕ್ಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ರೆ ಫ್ರಾಮ್ ಸ್ಟಾರ್ಟ್ ಟು ಎಂಡ್ವರೆಗೂ ಏನು ಕಾಸ್ಟ್ ಆಗ್ತಿತ್ತು ಅದನ್ನು ಒಟ್ಟಾರೆ ಕ್ಯಾಲ್ಕುಲೇಟನ್ ಮಾಡ್ತಾ ಇದ್ವಿ. ಆದರೆ ABC ಕಾಸ್ಟಿಂಗಲ್ಲಿ ಆ್ಯಕ್ಟಿವಿಟಿ ಎಷ್ಟು ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗಿರುತ್ತೋ ಅದರ ಬೇಸ್ ಮೇಲೆ ಏನು ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ ಇದನ್ನು ಏನಂತ ಕರೀತಾರೆ, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತಂದು ಹೇಳಿ ಕರೀತಾರೆ. ಇಟ್ ಈಸ್ ದಿ ಡಿಟರ್ಮಿನೇಷನ್ ಆಫ್ ದಿ ಪ್ರೊಡಕ್ಷನ್ ಕಾಸ್ಟ್ ಬೇಸ್ಡ್ ಆನ್ ದಿ ಆ್ಯಕ್ಟಿವಿಟೀಸ್. ಅನೇಕ ಆ್ಯಕ್ಟಿವಿಟಿಗಳು ಬರ್ತವೆ ಒಂದು ಪ್ರೊಡಕ್ಷನ್ ಪ್ರೊಸೆಸ್ ಅಂತ ಬಂದವಾಗ, ಅದೆಲ್ಲವನ್ನು ಒಂದೇ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. ಪ್ರತಿ ಆ್ಯಕ್ಟಿವಿಟಿಯನ್ನು ಏನು ಮಾಡಬೇಕಾಗುತ್ತಾ, ಬೇರೆ ಬೇರೆಯಾಗಿ ಟ್ರೀಟ್ ಮಾಡಬೇಕಾಗುತ್ತಾ. ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಸಪ್ರೇಟಾಗಿ ಕಾಸ್ಟನ್ನು ಕಂಡುಹಿಡಿಬೇಕಾಗುತ್ತೆ. ಆದ್ದರಿಂದ ಆ ಥರದಾಗಿ ನಾವು ಕಾಸ್ಟನ್ನು ಕಂಡುಹಿಡಿದ್ರೆ ಅದಕ್ಕೆ ಏನಂತ ಕರೀತಾರೆ, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಅದರ ಹೆಸರಲ್ಲಿನೇ ನಿಮಗೆ ಮೀನಿಂಗು ಸಿಗುತ್ತೆ. ದೆನ್ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ABC ಕಾಸ್ಟಿಂಗ್? ಫಸ್ಟ್ ಒನ್, ಅಸರ್ಟೈನ್ ದಿ ಕಾಸ್ಟ್ ಆನ್ most realistic ಬೇಸಿಸ್. ಅಂದರೆ ಇಲ್ಲಿ ಪ್ರತಿ ಆ್ಯಕ್ಟಿವಿಟಿಯನ್ನು ಕೌಂಟ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ತುಂಬ ಅಕ್ಯುರೇಟ್ ಆಗಿ, ತುಂಬ ಕರೆಕ್ಟಾಗಿ, ರಿಯಲಿಸ್ಟಿಕ್ ಆಗಿ ನಾವೇನು ಮಾಡ್ಬೋದು, ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟು ಮ್ಯಾನೇಜರಿಯಲ್ ಡಿಸಿಷನ್ಸ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋದು ಮ್ಯಾನೇಜರಿಯಲ್ ಡಿಸಿಷನ್ಸ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಪ್ರಾಡಕ್ಟ್ ಮಿಕ್ಸನ್ನು ಡಿಸೈಡ್ ಮಾಡಲಿಕ್ಕೂ ಕೂಡ ಇದು ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಫೋಕಸ್ ಆನ್ ಮೋರ್ ಆನ್ ದಿ ಹೈ ಕಾಸ್ಟ್ ಆ್ಯಕ್ಟಿವಿಟೀಸ್. ಯಾವಾಗ ಆ್ಯಕ್ಟಿವಿಟಿಗಳನ್ನು ನಾವು ಬೇರೆ ಬೇರೆಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಶುರು ಮಾಡ್ತೀವಿ, ಆವಾಗ ನಮಗೆ ಲೋ ಕಾಸ್ಟ್ ಆ್ಯಕ್ಟಿವಿಟಿ ಯಾವುವು, ಹೈ ಕಾಸ್ಟ್ ಆ್ಯಕ್ಟಿವಿಟಿ ಯಾವುವು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲೇನು ಮಾಡಬಹುದು, ಹೈ ಕಾಸ್ಟ್ ಆ್ಯಕ್ಟಿವಿಟಿಯನ್ನು ತುಂಬ ಫೋಕಸ್ ಮಾಡಿ ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಬರ್ತಕ್ಕಂತಹ ಕಾಸ್ಟನ್ನು ನಾವು ಕಂಡುಹಿಡಿಬಹುದು.
ಹಾಗೆ ಟು ಐಡೆಂಟಿಫೈ ದಿ ಅಪಾರ್ಚುನಿಟೀಸ್ ಫಾರ್ ಇಂಪ್ರೂವ್ಮೆಂಟ್ ಆ್ಯಂಡ್ ರಿಡಕ್ಷನ್ ಆಫ್ ಕಾಸ್ಟ್. ಅಂದರೆ ಯಾವಾಗ ಆ್ಯಕ್ಟಿವಿಟಿ ಬೇಸ್ ಮೇಲೆ ನಾವು ಹೋಗ್ತೀವಿ ಆವಾಗ ನಮಗೆ ಇಂಪ್ರೂವ್ಮೆಂಟಿಗೆ ಅವಕಾಶಗಳಿರುತ್ತೆ, ಹಾಗೆ ರಿಡಕ್ಷನ್ ಆಫ್ ಕಾಸ್ಟನ್ನು ಕೂಡ ನಾವು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಒನ್ ವ್ಯಾಲ್ಯೂ ಆ್ಯಡೆಡ್ ಆ್ಯಕ್ಟಿವಿಟೀಸ್. ಸಿ at the time of production process, what all activities comes to add the value to your production process or value to your products, these are all activities are called as value added activities. ಸೊ ಆ ಥರದಂತಹ ವ್ಯಾಲ್ಯೂ ಆ್ಯಡೆಡ್ ಆ್ಯಕ್ಟಿವಿಟೀಸ್ ಯಾವಿದ್ದಾವೆ ಅನ್ನೋದನ್ನು ಐಡೆಂಟಿಫೈ ಮಾಡೋದು. ಆ್ಯಂಡ್ ಲಾಸ್ಟ್ ಒನ್, ಯಾವ ಆ್ಯಕ್ಟಿವಿಟಿಗಳು ನಾನ್ ವ್ಯಾಲ್ಯೂ ಆ್ಯಡೆಡ್ ಆಗಿದ್ದಾವೆ, ಅಂದರೆ ಯಾವ ಆ್ಯಕ್ಟಿವಿಟಿಗಳು ನಮಗೆ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿ ಕೊಡಲ್ವೋ ಆ ಥರದ ಆ್ಯಕ್ಟಿವಿಟಿಗಳನ್ನು ಇಲ್ಲಿ ಏನು ಮಾಡ್ತಾರೆ, ಎಲಿಮಿನೇಟು ಮಾಡ್ತಾರೆ. ಸೊ ಈ ಎಲ್ಲ ಆಬ್ಜೆಕ್ಟಿವ್ಸ್ ಎಲ್ಲಿ ಬರುತ್ತೆ, ABC ಕಾಸ್ಟಿಂಗಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್ನು ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ABC ಸಿಸ್ಟಮ್. ಹಾಗೆ ಕೀ ಟರ್ಮ್ಸ್ ಯೂಸ್ಡ್ ಇನ್ ABC ಸಿಸ್ಟಮನ್ನು, ಸ್ಟೆಪ್ಸನ್ನು ಇದು ನಿಮ್ಗೆ ಈ ಸ್ಟೆಪ್ಸ್ ನಿಮಗೆ ಲೆಕ್ಕ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್, ಐಡೆಂಟಿಫೈ ದಿ ಆ್ಯಕ್ಟಿವಿಟೀಸ್. ಐ ಟೋಲ್ಡ್ ಯು ಹಿಯರ್ ಈಚ್ ಆ್ಯಕ್ಟಿವಿಟಿ ಈಸ್ ಕನ್ಸಿಡರ್ಡ್. ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಕನ್ಸಿಡರ್ ಮಾಡ್ತಾರೆ, ಪ್ರೊಡಕ್ಷನ್ನಲ್ಲಿ ಬರ್ತಕ್ಕಂತಹ ಪ್ರತಿ ಆ್ಯಕ್ಟಿವಿಟಿಯನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೇನು ಮಾಡಬೇಕು, ಐಡೆಂಟಿಫೈ ದಿ ಆ್ಯಕ್ಟಿವಿಟೀಸ್. ನೆಕ್ಸ್ಟು ಐಡೆಂಟಿಫಿಕೇಷನ್ ಆಫ್ ಕಾಸ್ಟ್ ಡ್ರೈವರ್ಸ್. ABC ಕಾಸ್ಟಿಂಗಲ್ಲಿ ತುಂಬ ಮುಖ್ಯವಾಗಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಕಾಸ್ಟ್ ಡ್ರೈವರ್ಸ್. ಹಾಗಿದ್ರೆ ಆ ಕಾಸ್ಟ್ ಡ್ರೈವರ್ಸ್ ಯಾವುವು ಅನ್ನೋದನ್ನು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ಸೊ ಈ ಪ್ರತಿಯೊಂದು ಟರ್ಮಿನ ಮೀನಿಂಗನ್ನು ನಾನು ನಿಮಗೆ ನೆಕ್ಸ್ಟು ಹೇಳ್ತೀನಿ. ಸೊ ಡಿಟರ್ಮಿನೇಷನ್ ಆಫ್ ದಿ ಕಾಸ್ಟ್ ಟು ಆ್ಯಕ್ಟಿವಿಟೀಸ್, ಅಂದರೆ ಪ್ರತಿಯೊಂದು ಆ್ಯಕ್ಟಿವಿಟಿಗೂ ತಗಲ್ತಕ್ಕಂತಹ ವೆಚ್ಚವನ್ನು ಅಲ್ಲೇನು ಮಾಡಬೇಕಾಗುತ್ತೆ, ಕಂಡುಹಿಡಬೇಕಾಗುತ್ತೆ. ಹಾಗೆ ಡಿಟರ್ಮೈನಿಂಗ್ ದಿ ಕಾಸ್ಟ್ ಡ್ರೈವರ್ಸ್ ಫಾರ್ ಈಚ್ ಆ್ಯಕ್ಟಿವಿಟಿ, ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಕಾಸ್ಟ್ ಡ್ರೈವರ್ಗಳನ್ನು ನಾವು ಡಿಟರ್ಮೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಲಾಸ್ಟ್ ಸ್ಟೆಪ್ ಏನು, ಅಪ್ಲೈಯಿಂಗ್ ದಿ ಕಾಸ್ಟ್ ಟು ಪ್ರಾಡಕ್ಟ್ಸ್. ಅಂದರೆ ಪ್ರೊಸೆಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಬೈ ಐಡೆಂಟಿಫೈಯಿಂಗ್ ದಿ ಆ್ಯಕ್ಟಿವಿಟೀಸ್. ಒಂದು ಪ್ರೊಡಕ್ಷನ್ ಪ್ರೊಸೆಸಲ್ಲಿ ಬರ್ತಕ್ಕಂತಹ ಎಲ್ಲ ಆ್ಯಕ್ಟಿವಿಟಿಗಳನ್ನು ಐಡೆಂಟಿಫೈ ಮಾಡೋದ್ರ ಮೂಲಕ ಎಲ್ಲಿಗೆ ಬಂದು ತಲುಪುತ್ತದು, ಅಪ್ಲೈಯಿಂಗ್ ದಿ ಕಾಸ್ಟ್ ಟು ಪ್ರಾಡಕ್ಟ್ಸ್. ಸೊ ದೀಸ್ ಆರ್ ದಿ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ABC ಸಿಸ್ಟಮ್. ನೆಕ್ಸ್ಟ್, what are the key terms used in ABC system? The first key term is activity. ಹಾಗಿದ್ರೆ ಆಕ್ಟಿವಿಟಿ ಅಂದರೆ ಏನು? ಇಟ್ಸ್ ಅ ಪರ್ಟಿಕ್ಯುಲರ್ ಟಾಸ್ಕ್ ಆರ್ ಯೂನಿಟ್ ಆಫ್ ವರ್ಕ್ ಅಸೋಸಿಯೇಟೆಡ್ ವಿತ್ ಒನ್ ಅನದರ್ ಟು ಅಕಂಪ್ಲಿಷ್ ಅ ಗೋಲ್ ಆರ್ ಆಬ್ಜೆಕ್ಟಿವ್. ಅದರರ್ಥ ಯಾವುದೇ ಒಂದು ಗೋಲ್ ಅಥವಾ ಆಬ್ಜೆಕ್ಟಿವನ್ನು ನಾವು ರೀಚ್ ಆಗಬೇಕು ಅಂದರೆ ಯಾವೆಲ್ಲ ಟಾಸ್ಕ್ಗಳು ಬರ್ತವೋ, ಒಂದಕ್ಕೊಂದು ರಿಲೇಟ್ ಆಗಿರ್ತಕ್ಕಂಥ ಟಾಸ್ಕ್ಗಳು ಏನು ಬರ್ತವೋ ಅವೆಲ್ಲವನ್ನು ಒಟ್ಟುಗೂಡಿ ಏನಂತ ಕರೀತಾರೆ, ಆ್ಯಕ್ಟಿವಿಟಿ ಅಂತಂದು ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಪ್ಲೇಸಿಂಗ್ ಆಫ್ ಅ ಪರ್ಚೇಸ್ ಆರ್ಡರ್, ಸೆಟ್ಟಿಂಗ್ ಅಪ್ ಆಫ್ ಅ ಮಷಿನ್, ಮಟೀರಿಯಲ್ ಹ್ಯಾಂಡ್ಲಿಂಗ್, ಕ್ವಾಂಟಿಟಿ. ಸೊ ಇವೆಲ್ಲ ಸೇರಿ ಏನಂತ ಕರೆಸ್ಕೊಳ್ಳುತ್ತದು, ಆ್ಯಕ್ಟಿವಿಟಿ ಅಂತಂದು ಹೇಳಿ ಕರೆಸ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಟರ್ಮ್ ಬರ್ತಕ್ಕಂಥದ್ದು ಕಾಸ್ಟ್ ಆಬ್ಜೆಕ್ಟ್. ನೆಕ್ಸ್ಟ್ ಟರ್ಮ್ ಬರ್ತಕ್ಕಂಥದ್ದು ಕಾಸ್ಟ್ ಆಬ್ಜೆಕ್ಟ್. ಸೊ ಕಾಸ್ಟ್ ಆಬ್ಜೆಕ್ಟ್ ಅಂತಂದರೆ ದ ಪರ್ಪಸ್ ಫಾರ್ ವಿಚ್ ಕಾಸ್ಟ್ ಈಸ್ ಅಸರ್ಟೈನ್ಡ್. ಯಾವ ಕಾರಣಕ್ಕಾಗಿ, ಆಬ್ಜೆಕ್ಟ್ ಅಂದ್ರೇನು, ಯಾವ ಉದ್ದೇಶದಿಂದ ಅಂತ. ಸೊ ಯಾವ ಕಾರಣಕ್ಕಾಗಿ ನಾವು ಕಾಸ್ಟನ್ನು ಕಂಡುಹಿಡಿತಾ ಇದ್ದೀವಿ ಅಂತೇನು ಕಂಡ್ಕೊತೀವಲ್ಲ ಅದಕ್ಕೆ ಏನಂತಾರೆ, ಕಾಸ್ಟ್ ಆಬ್ಜೆಕ್ಟ್ ಅಂತ ಹೇಳಿ ಕರೀತಾರೆ. ಸೊ ಟು ನೋ ಅಬೌಟ್ ಅ ಪ್ರಾಡಕ್ಟ್ ಇರ್ಬೋದು ಅಥವಾ ಒಂದು ಸರ್ವಿಸ್ ಇರ್ಬೋದು, ಇದೆಲ್ಲವೂ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಹೆಲ್ಪ್ಸ್ ಫಾರ್ ಅ ಡಿಸಿಷನ್ ಮೇಕಿಂಗ್. ಸೊ ಅದಕ್ಕೆ ಕಾಸ್ಟ್ ಆಬ್ಜೆಕ್ಟ್ ಅಂತ ಹೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಸ್ಟ್ ಪೂಲ್ಸ್. ಕಾಸ್ಟ್ಸ್ ಆರ್ ಗ್ರೂಪ್ಡ್ ಇನ್ ಟು ಪೂಲ್ಸ್ ಅಕಾರ್ಡಿಂಗ್ ಟು ದಿ ಆ್ಯಕ್ಟಿವಿಟೀಸ್ ಹ್ಯಾವಿಂಗ್ ದಿ ಸೇಮ್ ಕಾಸ್ಟ್ ಡ್ರೈವರ್. ಮೀನ್ಸ್ ಕಾಸ್ಟ್ ಪೂಲ್ಸ್ ಅಂದರೆ ಗ್ರೂಪ್ಡ್ ಇನ್ ಟು ಪೂಲ್ಸ್ ಅಕಾರ್ಡಿಂಗ್ ಟು ದಿ ಆ್ಯಕ್ಟಿವಿಟೀಸ್ ಹ್ಯಾವಿಂಗ್ ದಿ ಸೇಮ್ ಕಾಸ್ಟ್ ಡ್ರೈವರ್. ಇಲ್ಲಿ ಒಂದೇ ತೆರನಾಗಿರ್ತಕ್ಕಂತಹ ಕಾಸ್ಟ್ ಡ್ರೈವರನ್ನು ಹೊಂದಿರತಕ್ಕಂತಹ ಎಲ್ಲ ಆ್ಯಕ್ಟಿವಿಟಿಗಳನ್ನು, ಅಂದರೆ ಹೋಮೋಜೀನಿಯಸ್ ಅಂತ ನಾವೇನು ಕರಿತೀವಿ, ಒಂದೇ ತೆರನಾಗಿರ್ತಕ್ಕಂಥದ್ದು, ಹೆಟ್ರೋಜೀನಿಯಸ್ ಅಲ್ಲ, ಹೋಮೋಜೀನಿಯಸ್, ಒಂದೇ ತೆರನಾಗಿರ್ತಕ್ಕಂತಹ ಆ್ಯಕ್ಟಿವಿಟಿಗಳನ್ನು ಒಂದೊಂದು ಗ್ರೂಪ್ ಮಾಡ್ತಾರೆ. ಆ ಗ್ರೂಪ್ಗಳಿಗೆ ಏನಂತ ಕರೀತಾರೆ, ಕಾಸ್ಟ್ ಪೂಲ್ಸ್ ಅಂತಂದು ಹೇಳಿ ಕರೀತಾರೆ. ಸೊ ಯಾವ ಬೇಸ್ ಮೇಲೆ ಮಾಡ್ತಾರೆ, ಕಾಸ್ಟ್ ಡ್ರೈವರ್ಗಳ ಬೇಸ್ ಮೇಲೆ. ಒಂದೇ ತೆರನಾಗಿರ್ತಕ್ಕಂತಹ ಕಾಸ್ಟ್ ಡ್ರೈವರ್ಗಳನ್ನು ಹೊಂದಿರತಕ್ಕಂತಹ ಪ್ರತಿಯೊಂದು ಗ್ರೂಪಿಗೂ ಏನಂತ ಕರೀತಾರೆ,
ಕಾಸ್ಟ್ ಪೂಲ್ಸ್ ಅಂತಂದು ಹೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಸ್ಟ್ ಡ್ರೈವರ್. ಇಟ್ ಈಸ್ ದಿ ಫ್ಯಾಕ್ಟರ್ ವಿಚ್ ಡಿಟರ್ಮೈನ್ಸ್ ಆರ್ ಇನ್ಫ್ಲೂಯೆನ್ಸಸ್ ದಿ ಕಾಸ್ಟ್ ಆಫ್ ಅ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ಅಂದರೆ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಯ ಮೇಲೆ ಯಾವ ಫ್ಯಾಕ್ಟರಿನ ಇನ್ಫ್ಲೂಯೆನ್ಸ್ ಆಗುತ್ತಲ್ಲ ಅದಕ್ಕೇನಂತ ಕರೀತಾರೆ, ಕಾಸ್ಟ್ ಡ್ರೈವರ್ ಅಂತಂದು ಹೇಳಿ ಕರೀತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ABC ಕಾಸ್ಟಿಂಗ್. ಓಕೆ, ನಿಮಗೆ 15 ಮಾರ್ಕ್ಸ್ ಪ್ರಾಬ್ಲಮ್ ಏನು ಬರುತ್ತೆ, ಎಸ್ಪೆಷಲಿ ಕರ್ನಾಟಕ ಯೂನಿವರ್ಸಿಟಿ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳುವಾಗ ಮೆಜಾರಿಟಿ ಇದ್ರ ಮೇಲೆ 5 ಮಾರ್ಕ್ಸ್ ಮತ್ತು 2 ಮಾರ್ಕ್ಸು ಥಿಯರಿ ಕ್ವಶನ್ಸ್ ಬಂದಿದೆ, 15 ಮಾರ್ಕ್ಸ್ ಮಾತ್ರ ಪ್ರಾಬ್ಲಮ್ ಬಂದಿದೆ. ಸೊ ಈ ಕಾಸ್ಟ್ ಡ್ರೈವರ್ ನಿಮಗೆ ಗೊತ್ತಾದರೆ ನೀವು ಈಸಿಯಾಗಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟು ಇವಿಷ್ಟು ಟರ್ಮ್ಸ್ ನೀವು ಇಂಪಾರ್ಟೆಂಟಾಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಈ ಕಾಸ್ಟ್ ಡ್ರೈವರಲ್ಲಿನೇ ನಮಗೇನು ಸಿಗುತ್ತೆ, ಟೈಪ್ಸ್ ಆಫ್ ಕಾಸ್ಟ್ ಡ್ರೈವರ್ಸ್ ಬರುತ್ತೆ. ಸೊ ಜಾನ್ ಶಂಕ್ ಮತ್ತು ವಿಜಯ್ ಗೋವಿಂದರಾಜನ್ರವರ ಪ್ರಕಾರ ದೇರ್ ಆರ್ 4 ಟೈಪ್ಸ್ ಆಫ್ ಕಾಸ್ಟ್ ಡ್ರೈವರ್ಸ್. ದ ಫಸ್ಟ್ ಒನ್ ಈಸ್ ಸ್ಟ್ರಕ್ಚರಲ್ ಕಾಸ್ಟ್ ಡ್ರೈವರ್. These are derived from the business strategic choices about its underlying economic structure like scale and scope of operations, complexity of products, use of technology, etc. It's like ನೀವು ಏನು ಸ್ಕೇಲ್ ಮತ್ತು ಸ್ಕೋಪ್ ಆಫ್ ಆಪ್ರೇಷನ್ಸನ್ನು ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ನೀವು ಆ ಟೈಮಲ್ಲಿ ಆಗಲಿ, ಅಥವಾ ಕಾಂಪ್ಲೆಕ್ಸಿಟಿ ಆಫ್ ಪ್ರಾಡಕ್ಟ್ಸ್ ಇರಬಹುದು, ಅಥವಾ ಯೂಸ್ ಆಫ್ ಟೆಕ್ನಾಲಜಿ, ಈ ಬೇಸ್ಗಳ ಮೇಲೆ ಬಂದಿರತಕ್ಕಂತಹ ಕಾಸ್ಟ್ ಡ್ರೈವರ್ಸ್ಗಳನ್ನು ಏನಂತ ಕರೀತಾರೆ, ಸ್ಟ್ರಕ್ಚರಲ್ ಕಾಸ್ಟ್ ಡ್ರೈವರ್ ಅಂತಂದು ಹೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸಿಕ್ಯೂಷನಲ್ ಕಾಸ್ಟ್ ಡ್ರೈವರ್ ಅಂತಂದು ಹೇಳಿ ಕರೀತಾರೆ. ಎಕ್ಸಿಕ್ಯೂಷನಲ್ ಕಾಸ್ಟ್ ಡ್ರೈವರ್ಸ್ ಅಂದರೆ ದಿಸ್ ಆರ್ derived ಫ್ರಮ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟಿಯನ್ನು ಎಕ್ಸಿಕ್ಯೂಟ್ ಮಾಡುವ ಟೈಮಲ್ಲಿ ಬರ್ತಕ್ಕಂತಹ ಕಾಸ್ಟ್ ಡ್ರೈವರ್ಸ್. ಕೆಪಾಸಿಟಿ ಯುಟಿಲೈಸೇಷನ್ ಇರ್ಬೋದು, ಪ್ಲಾಂಟ್ ಲೇಔಟ್ ಇರ್ಬೋದು, ವರ್ಕ್ ಫೋರ್ಸ್ ಇನ್ವಾಲ್ವ್ಮೆಂಟ್ ಇರ್ಬೋದು, ಎಕ್ಸೆಟ್ರಾ. ಇನ್ನು ನೆಕ್ಸ್ಟು ರಿಸೋರ್ಸ್ ಕಾಸ್ಟ್ ಡ್ರೈವರ್ಸ್. ದೀಸ್ ಆರ್ ಮೆಷರ್ಸ್ ಆಫ್ ಕ್ವಾಂಟಿಟಿ ಆಫ್ ರಿಸೋರ್ಸಸ್ ಕನ್ಸ್ಯೂಮ್ಡ್. ಅಂದರೆ ಎಷ್ಟು ಕ್ವಾಂಟಿಟಿ ರಿಸೋರ್ಸು ಕನ್ಸ್ಯೂಮ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ರಿಸೋರ್ಸ್ ಕಾಸ್ಟ್ ಡ್ರೈವರ್. ಹಾಗೆ ಆ್ಯಕ್ಟಿವಿಟಿ ಕಾಸ್ಟ್ ಡ್ರೈವರ್ ಅಂತಂದರೆ ದೀಸ್ ಆರ್ ಮೆಷರ್ಸ್ ಆಫ್ ಫ್ರೀಕ್ವೆನ್ಸಿ ಆ್ಯಂಡ್ ಇಂಟೆನ್ಸಿಟಿ ಆಫ್ ಅ ಡಿಮಾಂಡ್ ಪ್ಲೇಸ್ಡ್. ಅಂದರೆ ಎಷ್ಟು ಬಾರಿ, ಹೌ ಮಚ್ ಫ್ರೀಕ್ವೆಂಟ್ಲಿ ದ ಡಿಮಾಂಡ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಆನ್ ಆ್ಯಕ್ಟಿವಿಟೀಸ್ ಅನ್ನೋದನ್ನು ಕಂಡುಹಿಡೀಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದೇ ಯಾವುದು, ಆ್ಯಕ್ಟಿವಿಟಿ ಕಾಸ್ಟ್ ಡ್ರೈವರ್. ಅಂದರೆ ನಂಬರ್ ಆಫ್ ಪರ್ಚೇಸ್ ಆರ್ಡರ್ ಇರ್ಬೋದು, ಅಮೌಂಟ್ ಆಫ್ ಲೇಬರ್ ಕಾಸ್ಟು, ಅಥವಾ ನಂಬರ್ ಆಫ್ ಯೂನಿಟ್ಸು. ಸೊ ಇವೆಲ್ಲವೂ ಆ್ಯಕ್ಟಿವಿಟಿ ಕಾಸ್ಟ್ ಡ್ರೈವರೇ ನಿಮಗೆ ಪ್ರಾಬ್ಲಮ್ಸಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಈ ಕಾಸ್ಟ್ ಡ್ರೈವರ್ ರೇಟನ್ನು ಕಂಡುಹಿಡೀಲಿಕ್ಕೆ ನಾವು ಒಂದು ಫಾರ್ಮುಲಾವನ್ನು ಬಳಸ್ತೀವಿ. ಸೇಮ್ ಫಾರ್ಮುಲಾ ಫಾರ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ, ಆದರೆ ಟೈಪ್ ಆಫ್ ಆ್ಯಕ್ಟಿವಿಟಿ ಮಾತ್ರ ಬೇರೆ ಆಗಿರುತ್ತೆ. ಓಕೆ, ಸೊ ಕಾಸ್ಟ್ ಡ್ರೈವರ್ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಆರ್ ಆ್ಯಕ್ಟಿವಿಟಿ ಡಿವೈಡೆಡ್ ಬೈ ಆ್ಯಕ್ಟಿವಿಟಿ ಕಾಸ್ಟ್ ಡ್ರೈವರ್ ಚೂಸನ್. ಸೊ ಇಲ್ಲಿ ನಮಗೆ ಆ್ಯಕ್ಟಿವಿಟಿ ಏನು ಕೊಟ್ಟಿರ್ತಾರೋ ಅದರದ್ದು ಟೋಟಲ್ ಕಾಸ್ಟ್ ತೊಗೋಬೇಕು. ಹಾಗೆ ಅದು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಹಾಗೆ ಆ್ಯಕ್ಟಿವಿಟಿ ಕಾಸ್ಟ್ ಡ್ರೈವರ್ ಚೂಸನ್ ಯಾವುದು ಸೆಲೆಕ್ಟ್ ಮಾಡ್ತೀರಾ ನೀವು, ಅದಕ್ಕೆ ಆಲ್ರೆಡಿ ಆ ಆ್ಯಕ್ಟಿವಿಟಿ ಬೇಸ್ ಮೇಲೇ ನಮಗೇನು ಕೊಟ್ಟಿರ್ತಾರೆ, ಈ ಕಾಸ್ಟ್ ಡ್ರೈವರನ್ನು ಕೊಟ್ಟಿರ್ತಾರೆ. ಸೊ ಇವೆರಡು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ನೀವೇನು ಕಂಡುಹಿಡಬೇಕು, ಕಾಸ್ಟ್ ಡ್ರೈವರ್ ರೇಟನ್ನು ಕಂಡುಹಿಡಬೇಕು. ಓಕೆ, ಸೊ ನೆಕ್ಸ್ಟ್ each and every concept is having its own merits and demerits. Okay, so what are the merits and demerits of a ABC system ಅಂತ ಬಂದವಾಗ, ಮೆರಿಟ್ಸು ಹೆಲ್ಪ್ಸ್ ಟು ಡಿಟರ್ಮಿನೇಷನ್ ಆಫ್ ಅ ಕಾಸ್ಟ್. ಆಬ್ವಿಯಸ್ಲಿ ಇದೇನು ಮಾಡುತ್ತೆ, ನಮಗೆ ಅಕ್ಯುರೇಟ್ ಕಾಸ್ಟನ್ನು ಕಂಡುಹಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ helps to improve the performance, helps in decision making, helps to control fixed overheads, and helps to formulate budgets. Next, what are the demerits of this ABC system? So it is difficult and time consuming. ಅಂದರೆ ಪ್ರತಿ ಆ್ಯಕ್ಟಿವಿಟಿಗೂ ನಾವಿಲ್ಲಿ ಕಾಸ್ಟನ್ನು ಕಂಡುಹಿಡಿತಾ ಇರೋದ್ರಿಂದ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಹಾಗೆ ತುಂಬ ಟೈಮನ್ನು ಹಿಡಿಯುತ್ತಿದ್ದು. ನೆಕ್ಸ್ಟು ಕಾಸ್ಟ್ಲಿ ಟು ಇಂಪ್ಲಿಮೆಂಟ್. ನೀವು ಪ್ರತಿ ಆ್ಯಕ್ಟಿವಿಟಿಗೂ ಕಾಸ್ಟನ್ನು ಕಂಡುಹಿಡಿತಾ ಇದ್ದೀರಾ, ಆಬ್ವಿಯಸ್ಲಿ ನಿಮ್ಮ ಏನಾಗುತ್ತೆ, ಇದನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬ ಹೆವಿ ಅನಿಸುತ್ತೆ ನಿಮಗೆ. ನೆಕ್ಸ್ಟು ಡಿಫಿಕಲ್ಟ್ ಟು ಸೆಲೆಕ್ಟ್ ಮೋಸ್ಟ್ ಸುಟೇಬಲ್ ಕಾಸ್ಟ್ ಡ್ರೈವ್. ಈ ಆ್ಯಕ್ಟಿವಿಟಿಗೆ ಇದೇ ಪರ್ಫೆಕ್ಟ್ ಕಾಸ್ಟ್ ಡ್ರೈವ್ ಅಂತ ಸೆಲೆಕ್ಟ್ ಮಾಡೋದೇನಿದೆ ಒಂಥರ ಡಿಫಿಕಲ್ಟ್ ಥಿಂಗ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್, ನಾಟ್ ಸುಟೇಬಲ್ ಫಾರ್ ಸ್ಮಾಲ್ ಕನ್ಸರ್ನ್ಸ್.
ಸ್ಮಾಲ್ ಕನ್ಸರ್ನಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳೇ ತುಂಬ ಕಮ್ಮಿ. ಹೀಗಾಗಿ ಇದೇನಾಗಲ್ಲ, ಸ್ಮಾಲ್ ಕನ್ಸರ್ನ್ಗಳಿಗೆ ಅಷ್ಟೊಂದು ಯೂಸ್ ಆಗಲ್ಲ. ಇನ್ನು ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟ್ ಇನ್ ಥಿಯರಿಟಿಕಲ್ ಆಸ್ಪೆಕ್ಟ್, ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷ್ನಲ್ ಆ್ಯಂಡ್ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಸೊ ಇದನ್ನು ನಾನು ನಿಮಗೆ ಪ್ರಾಬ್ಲಮ್ ಥ್ರೂ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ಥಿಯರಿ ಅಂತ ಬಂದವಾಗ 5 ಮಾರ್ಕ್ಸ್ ಕ್ವಶನ್ಗೆ ಬಂದಿದೆ ಇದು. sometimes they may ask it for write any 2 differences between traditional and ABC system, like that. ನಾ ಆಗಲೇ ಹೇಳಿದಾಗೆ ಇದು 5 ಮತ್ತು 2 ಮಾರ್ಕ್ಸಿಗೆ ಥಿಯರಿ ಕ್ವಶನ್ಸ್ ಬರುತ್ತೆ. ಡೋಂಟ್ ನೆಗ್ಲೆಕ್ಟ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, until and unless you understand the theory you can't solve the problems. So let us see the differences in very short. First one, number of cost pools for allocation of overhead. ಎಷ್ಟು ಕಾಸ್ಟ್ ಪೂಲ್ಸ್ಗಳನ್ನು ಯೂಸ್ ಮಾಡ್ಕೋತಾರೆ ಅಂದರೆ, ಟ್ರೆಡಿಷ್ನಲಲ್ಲಿ 1 ಆರ್ ವೆರಿ ಲಿಮಿಟೆಡ್, ಎ ಬಿ ಸಿಯಲ್ಲಿ ಮೆನಿ ನಂಬರ್. ಸೊ ಕಾಸ್ಟ್ ರೇಟ್ ಅಪ್ಲಿಕೇಶನ್ನು, ವ್ಯಾಲ್ಯೂಮ್ ಬೇಸ್ಡ್ ಕಾಸ್ಟ್ ಡ್ರೈವರ್ಸು, ಈ ಕಡೆ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟ್ ಡ್ರೈವರ್ಸ್. ನೆಕ್ಸ್ಟ್ ಸುಟ್ಯಾಬಿಲಿಟಿ ಅಂತ ಬಂದವಾಗ ಲೇಬರ್ ಇಂಟೆನ್ಸಿವ್ ಮತ್ತು ಲೋ ಓವರ್ ಹೆಡ್ ಇಂಡಸ್ಟ್ರಿಗೆ ಟ್ರೆಡಿಷ್ನಲ್ ಸಿಸ್ಟಮ್ ಸೂಟ್ ಆಗುತ್ತೆ. ಎ ಬಿ ಸಿ ಆದರೆ ಕ್ಯಾಪಿಟಲ್ ಇಂಟೆನ್ಸಿವ್ ಮತ್ತು ಹೈ ಓವರ್ ಹೆಡ್ ಇಂಡಸ್ಟ್ರಿಗೆ ಸೂಟ್ ಆಗುತ್ತೆ. ನೆಕ್ಸ್ಟು ಸೆಟಪ್ ಟೈಮು, ಇದನ್ನು ಕನ್ಸಿಡರೇ ಮಾಡೋದಿಲ್ಲ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಕಾಸ್ಟನ್ನು ರೆಡ್ಯೂಸ್ ಮಾಡುವಾಗ. ವೆರಾಸ್ ಎ ಬಿ ಸಿ ಸಿಸ್ಟಮಲ್ಲಿ ಸೆಟಪ್ ಟೈಮ್ ವಿಲ್ ಬಿ ಕನ್ಸಿಡರ್ ಟು ಅಚೀವ್ ದಿ ಲೋ ಕಾಸ್ಟ್. ಆ್ಯಂಡ್ ನೆಕ್ಸ್ಟ್ ಬೆನಿಫಿಟ್ಸು, ಸಿಂಪಲ್ ಆ್ಯಂಡ್ ನಾನ್ ಎಕ್ಸ್ಪೆನ್ಸಿವ್, ಹಿಯರ್ ಅಕ್ಯುರೇಟ್ ಆ್ಯಂಡ್ ಪಾಸಿಬಿಲಿಟಿ ಆಫ್ ಎಲಿಮಿನೇಷನ್ ಆಫ್ ನಾನ್ ವ್ಯಾಲ್ಯೂ ಆ್ಯಡೆಡ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಸ್ಟ್ ಅಸೈನ್ಮೆಂಟ್ಸ್. ಕಾಸ್ಟನ್ನು ಹೆಂಗೆ ಅಸೈನ್ ಮಾಡ್ತಾರೆ ಅಂತಂದರೆ, ಫಸ್ಟ್ ಟು ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್, ದೆನ್ ಟು ಪ್ರಾಡಕ್ಟ್ ಆರ್ ಸರ್ವಿಸ್. ಅಂದರೆ ಫಸ್ಟು ಪ್ರೊಡಕ್ಷನ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಅಸೈನ್ ಮಾಡಿ ಆಮೇಲೆ ಏನಕ್ಕೆ ಮಾಡ್ತಾರೆ, ಪ್ರಾಡಕ್ಟ್ ಆರ್ ಸರ್ವಿಸ್ಗೆ. ಆದರೆ ಇಲ್ಲಿ ಫಸ್ಟ್ ಟು ಆ್ಯಕ್ಟಿವಿಟಿ ಕಾಸ್ಟ್ ಪೂಲ್ಸ್, ದೆನ್ ಟು ಪ್ರಾಡಕ್ಟ್ ಆರ್ ಸರ್ವಿಸ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು focus will be on managing the cost of functional department in traditional system. In ABC system, managing the process and activities. Accuracy of cost allocation anta bandavaga not accurate. Traditional system enide not accurate of cost allocation, whereas ABC system more accurate. In cost control does not facilitate control over those activities which causes fixed overhead. ಅಂದರೆ ಫಿಕ್ಸ್ಡ್ ಓವರ್ಹೆಡ್ಡನ್ನು ಯಾವೆಲ್ಲ ಆ್ಯಕ್ಟಿವಿಟಿಗಳು ಮಾಡ್ತವೋ ಅಂಥವುಗಳ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಯಾವುದೇ ರೀತಿಯಾದಂತಹ ಕಂಟ್ರೋಲಿಂಗ್ ಮೆಷರ್ಸ್ ಇಲ್ಲ. ಆದರೆ ಎ ಬಿ ಸಿ ಸಿಸ್ಟಮಲ್ಲಿ ದೇರ್ ಆರ್ ಮೆಷರ್ಸ್ ಟು ಕಂಟ್ರೋಲ್ ಫಿಕ್ಸ್ಡ್ ಓವರ್ಹೆಡ್ಸ್. ಆ್ಯಂಡ್ ನೆಕ್ಸ್ಟ್ ಅಪ್ರೋಚಸ್ಸು, ಟ್ರೆಡಿಷ್ನಲ್ ಸಿಸ್ಟಮ್ ಸಬ್ಜೆಕ್ಟಿವ್ ಅಪ್ರೋಚನ್ನು ಫಾಲೋ ಮಾಡಿದ್ರೆ ಎ ಬಿ ಸಿ ಸಿಸ್ಟಮು ಆಬ್ಜೆಕ್ಟಿವ್ ಅಪ್ರೋಚನ್ನು ಫಾಲೋ ಮಾಡುತ್ತೆ. ಹಾಗೆ ಲಾಸ್ಟ್ ಒನ್ ಐಡೆಂಟಿಫಿಕೇಷನ್ ಆಫ್ ಆ್ಯಕ್ಟಿವಿಟಿ ಲೆವೆಲ್ ಅಂತ ಬಂದವಾಗ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ 2 ಲೆವೆಲ್ಸ್ ಆಫ್ ಆ್ಯಕ್ಟಿವಿಟೀಸ್ ಸಿಗ್ತವೆ. ಎ ಬಿ ಸಿ ಸಿಸ್ಟಮಲ್ಲಿ ಆಲ್ ಲೆವೆಲ್ಸ್ ಆಫ್ ಆ್ಯಕ್ಟಿವಿಟೀಸನ್ನು ಅವ್ರೇನು ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಸೊ ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷ್ನಲ್ ಸಿಸ್ಟಮ್ ಆ್ಯಂಡ್ ಎ ಬಿ ಸಿ ಸಿಸ್ಟಮ್. ನೀವು ಇದ್ರ ಮೇಲೆ ಒಂದು ಲೆಕ್ಕವನ್ನು ಮಾಡಿದವಾಗ ನಿಮಗೆ ಆ್ಯಕ್ಚುಲಿ ಹೌ ದ ಡಿಫ್ರೆನ್ಸ್ ಈಸ್ ಬಿಟ್ವೀನ್ ಟ್ರೆಡಿಷ್ನಲ್ ಆ್ಯಂಡ್ ಎ ಬಿ ಸಿ ಸಿಸ್ಟಮ್ ಅನ್ನೋದು ಗೊತ್ತಾಗುತ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಪ್ರಾಬ್ಲಮ್. ಸೊ ಟು solve the problem, I have taken a question from Karnataka University Dharwad, Cost Accounting 2. The same question is repeated in 2016 as well as in 2019. Okay, so question already ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಪ್ರಾಡಕ್ಟ್ಸನ್ನು ಕೊಟ್ಟಾರೆ, ಆ್ಯನ್ಯುವಲ್ ಔಟ್ಪುಟ್ ಕೊಟ್ಟಿದ್ದಾರೆ, ಟೋಟಲ್ ಮಷಿನ್ ಅವರ್ಸ್ ಕೊಟ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್, ಟೋಟಲ್ ನಂಬರ್ ಆಫ್ ಸೆಟಪ್. ಸಿ ಹಿಯರ್ ನಿಮಗಿಲ್ಲಿ 3 ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಸಪ್ರೇಟಾಗಿ ಸಿಗುತ್ತೆ. ಟೋಟಲ್ ಮಷಿನ್ ಅವರ್ಸ್ದು ಸಪ್ರೇಟ್ ಆಗುತ್ತೆ, ಟೋಟಲ್ ಪರ್ಚೇಸ್ ಆರ್ಡರ್ ಒಂದು ಆ್ಯಕ್ಟಿವಿಟಿ, ಟೋಟಲ್ ನಂಬರ್ ಆಫ್ ಸೆಟಪ್ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಓಕೆ, ಪ್ರಾಡಕ್ಟ್ಸ್ ಎಷ್ಟಿದೆ, ಎಕ್ಸ್ ಮತ್ತು 2 ಪ್ರಾಡಕ್ಟ್ ಇದೆ, ಎಕ್ಸ್ ಮತ್ತು ವೈ. ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಅವರು, ದ ಆ್ಯನ್ಯುವಲ್ ಓವರ್ಹೆಡ್ಸ್ ಕೊಟ್ಟಿದ್ದಾರೆ 3 ಆ್ಯಕ್ಟಿವಿಟಿಗೆ. ಅಂದರೆ ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ, ಸೆಟಪ್ ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ 5,60,000, setup related cost 8,40,000, purchase 7 lakh. ಸೊ 3 ಆ್ಯಕ್ಟಿವಿಟಿ ಸಪ್ರೇಟ್ ಆಗಿ ಕೊಟ್ಟಾರ. ಅದನ್ನು ನೀವು ಟೋಟಲ್ ಮಾಡಿದವಾಗ ನಿಮ್ಗೆ ಎಷ್ಟು ಸಿಗುತ್ತೆ, ಟೋಟಲ್ ಓವರ್ಹೆಡ್. ಸಿ ಈ ಟೋಟಲ್ ಓವರ್ಹೆಡ್ಡು ನಮಗೆ ತುಂಬ ಮುಖ್ಯ. ಯಾಕೆ ಅಂತಂದರೆ ನಾವು ಟ್ರೆಡಿಷ್ನಲ್ ಸಿಸ್ಟಮನ್ನು ಫಾಲೋ ಮಾಡತ್ತಿದ್ರೆ ನಾವೇನು ಮಾಡ್ತಿದ್ವಿ, ಟೋಟಲ್ ಓವರ್ಹೆಡ್ಸನ್ನು ಬಳಸ್ತೀವಿ, ಆ್ಯಕ್ಟಿವಿಟಿ ವೈಸು ಹೋಗಲ್ಲ. ಅದೇ ನೀವು
ABC ಸಿಸ್ಟಮನ್ನು ಮಾಡ್ತಾ ಇದ್ದರೆ ಈ ಥರ 3 ಆ್ಯಕ್ಟಿವಿಟಿಯನ್ನು ಸಪ್ರೇಟಾಗಿ ಮಾಡಿ ತಗೋತೀರಿ. ಓಕೆ, ಸೊ ದಿಸ್ ಈಸ್ ದ ಸಿಂಪಲ್ ಡಿಫ್ರೆನ್ಸ್. ಸೊ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಯೂನಿಟ್ ಕಾಸ್ಟ್ ಆಫ್ ಈಚ್ ಪ್ರಾಡಕ್ಟ್ under traditional method of charging overhead and activity based costing method. So let us start the solution. So first ನಾನು ಏನು ಮಾಡ್ತೀನಿ, ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಟ್ರೆಡಿಷ್ನಲ್ ಮೆಥಡಲ್ಲಿ ವರ್ಕಿಂಗ್ ನೋಟ್ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಅ ಮಷಿನ್ ಅವರ್ ರೇಟನ್ನು ಕಂಡುಹಿಡಬೇಕು. ಸೊ ಮಷಿನ್ ಅವರ್ ರೇಟ್ ಹೇಗೆ ಕರೀತಾರೆ, ಮಷಿನ್ ಅವರ್ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಟೋಟಲ್ ಮಷಿನ್ ಅವರ್ಸ್. ಟೋಟಲ್ ಓವರ್ ಹೆಡ್ ನಾನು ಆಗಲೇ ಪ್ರಾಬ್ಲಮಲ್ಲಿ ಹೇಳಿದಾಗೆ, ಹಾಗೆ ನೀವು ಪ್ರಾಬ್ಲಮನ್ನು ಫಸ್ಟು ನಿಮ್ಮ ಎದುರಿಗೆ ಇಟ್ಕೊಂಡು ಕೂತ್ಕೊಂಡು ಆಮೇಲೆ ಏನು ಮಾಡಿರಿ, ಈ ವಿಡಿಯೋವನ್ನು ನೋಡಿರಿ, ನಿಮಗಿನ್ನೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಟೋಟಲ್ ಓವರ್ ಹೆಡ್ ಎಷ್ಟಿದೆ ಕ್ವಶನ್ ಪೇಪರಲ್ಲಿ, 21 lakh ಇದೆ. ಓಕೆ, ಸೊ ಟೋಟಲ್ ಮಷಿನ್ ಅವರ್ಸ್ ಎಷ್ಟಿದೆ, 1,40,000 hours ಇದೆ. ಸೊ ಎಷ್ಟು ಬಂತದ್ದು, ₹15 ಬಂತು. ಅಂದರೆ ಮಷಿನ್ ಅವರ್ ರೇಟ್ ಎಷ್ಟಾಯಿತು, ₹15 ಆಯಿತು. ಸೊ ದೇರ್ ಆರ್ 2 ಪ್ರಾಡಕ್ಟ್ಸ್. ನಾವೇನು ಮಾಡಬೇಕೀಗ ಅದನ್ನ ಸ್ಟೇಟ್ಮೆಂಟ್ ಶೋಯಿಂಗ್ ಕಾಸ್ಟ್ ಪರ್ ಯೂನಿಟ್ ಅಂಡರ್ ಟ್ರೆಡಿಷ್ನಲ್ ಮೆಥಡನ್ನು ಮಾಡಬೇಕು. ಸೊ ಓವರ್ ಹೆಡನ್ನು ಹೆಂಗೆ ಕಂಡುಹಿಡಿತಾರೆ, ಟೋಟಲ್ ಮಷಿನ್ ಅವರ್ಸ್ ಇಂಟು ಮಷಿನ್ ಅವರ್ ರೇಟ್. ಇದು ಆಲ್ರೆಡಿ ನಿಮಗೆ ಹಿಂದಿನ ಕ್ಲಾಸಲ್ಲಿ ಈ ಥರದ್ದಾಗಿದೆ. ಇದು ಟ್ರೆಡಿಷ್ನಲ್ ಮೆಥಡ್. ಈ ಥರ ತುಂಬ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಓವರ್ ಹೆಡ್ ಈಸ್ ಈಕ್ವಲ್ ಟು ಟೋಟಲ್ ಮಷಿನ್ ಅವರ್ಸ್ ಇಂಟು ಮಷಿನ್ ಅವರ್ ರೇಟ್. ಸೊ ಪ್ರಾಡಕ್ಟ್ ಎಕ್ಸು ಟೋಟಲ್ ಮಷಿನ್ ಅವರ್ಸ್ ಎಷ್ಟಿದೆ, ಬರೀ ಪ್ರಾಡಕ್ಟ್ ಎಕ್ಸ್ ಮಾತ್ರ ನೋಡಿರಿ, ಕ್ವಶನ್ ಪೇಪರಲ್ಲಿದೆ 20,000 ಇಂಟು ಇಲ್ಲಿ ನಾವು ಕಂಡು ಹಿಡಿದಿದ್ದೀವಿ 15. ಓಕೆ, ಇಂಟು 15. ಸೊ ಅದೆಷ್ಟಾಗುತ್ತೆ, 3 lakh ಆಗುತ್ತೆ. ಇನ್ನು ಪ್ರಾಡಕ್ಟ್ ವೈ ತೊಗೊಂಡಾಗ ಟೋಟಲ್ ಮಷಿನ್ ಅವರ್ಸ್ ಎಷ್ಟಿದೆ, 1,20,000 ಇದೆ. ಸೊ ಇದು 15 ಏನು ನಾವು ಆಲ್ರೆಡಿ ಕಂಡು ಹಿಡ್ಕೊಂಡಿರೋ ಮಷಿನ್ ಅವರ್ ರೇಟು 15. ಸೊ ಅದೆಷ್ಟಾಯಿತು, ಟೋಟಲ್ 18 lakh ಆಯಿತು. ಸೊ ಟೋಟಲ್ ಎಷ್ಟಾಯ್ತು, ಇದು 21 lakh ಆಯಿತು. ನಮಗೇನು ಬೇಕೀಗ, ಕಾಸ್ಟ್ ಪರ್ ಯೂನಿಟ್ ಬೇಕು. ಕಾಸ್ಟ್ ಪರ್ ಯೂನಿಟ್ ಹೆಂಗೆ ಕಂಡು ಹಿಡಿತೀವಿ, ಕಾಸ್ಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. ಟೋಟಲ್ ಓವರ್ ಹೆಡ್ ಕಂಡು ಹಿಡ್ಕೊಂಡಿದ್ದೀವಿ 3 lakh. ನಂಬರ್ ಆಫ್ ಯೂನಿಟ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಎಕ್ಸ್ ಕಾಲಮಲ್ಲಿ ನೋಡಿರಿ, ನಂಬರ್ ಆಫ್ ಯೂನಿಟ್ಸು 10,000 ಇದೆ. ಸೊ ಅದೆಷ್ಟಾಯಿತು, ₹30. ಹಾಗೆ ಪ್ರಾಡಕ್ಟ್ ವಾಯ್ದು ನೀವು ನೋಡಿದವಾಗ ಟೋಟಲ್ ಓವರ್ ಹೆಡ್ಡು 18 lakh ಇದೆ. ಹಾಗೆ ನಂಬರ್ ಆಫ್ ಯೂನಿಟ್ಸು 50,000 ಇದೆ, ಕ್ವಶನ್ ಪೇಪರಲ್ಲಿ ಇದೆ. ಸೊ ಟೋಟಲ್ ಎಷ್ಟಾಯ್ತದು, ₹36 per ಯೂನಿಟ್. ಸೊ ಕಾಸ್ಟ್ ಪರ್ ಯೂನಿಟ್ಟು ಟ್ರೆಡಿಷ್ನಲ್ ಮೆಥಡಲ್ಲಿ ಪ್ರಾಡಕ್ಟ್ ಎಕ್ಸಿಂದ ಎಷ್ಟಾಯಿತು, ₹30 ಆಯಿತು. ಪ್ರಾಡಕ್ಟ್ ವಾಯ್ದು ಎಷ್ಟಾಯಿತು, ₹36 ಆಯಿತು. ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊತೀನಿ. ಈಗ ನಾವು ABC ಸಿಸ್ಟಮನ್ನು ಫಾಲೋ ಮಾಡೋಣ. ಸೊ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಮೆಥಡ್ ಅಂತ ಬಂದವಾಗ ಇಲ್ಲಿ 3 ಆ್ಯಕ್ಟಿವಿಟಿ ಇದೆ. ಸೊ 3 ಆ್ಯಕ್ಟಿವಿಟಿಗೂ ನೀವೇನು ಮಾಡಬೇಕು, ವರ್ಕಿಂಗ್ ನೋಟನ್ನು ಮಾಡ್ಕೋಬೇಕು. ಸೊ 3 ಆ್ಯಕ್ಟಿವಿಟಿಗೂ ವರ್ಕಿಂಗ್ ನೋಟನ್ನು ತೊಗೊಂಡಾಗ ಫಸ್ಟ್ ವರ್ಕಿಂಗ್ ನೋಟು ಕ್ಯಾಲ್ಕುಲೇಷನ್ ಆಫ್ ಅ ಮಷಿನ್ ಅವರ್ ರೇಟ್. ನಾನು ವರ್ಕಿಂಗ್ ನೋಟ್ 2 ಅಂತ ಹಾಕೊಂಡಿದ್ದೀನಿ, ಯಾಕಂದರೆ ಟ್ರೆಡಿಷ್ನಲ್ ಮೆಥಡಲ್ಲಿ ವರ್ಕಿಂಗ್ ನೋಟ್ 1 ಆಗಿದೆ. ಸೊ ಕ್ಯಾಲ್ಕುಲೇಷನ್ ಆಫ್ ಮಷಿನ್ ಅವರ್ ರೇಟ್. ಮಷಿನ್ ಅವರ್ ರೇಟ್ ಈಸ್ ಈಕ್ವಲ್ ಟು ಓವರ್ ಹೆಡ್ ಫಾರ್ ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಡಿವೈಡೆಡ್ ಬೈ ಟೋಟಲ್ ಮಷಿನ್ ಅವರ್ಸ್. ಇದು ಕೂಡ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಎಷ್ಟಿದೆ, ₹5,60,000. ಕೀಪ್ ಅ ಕ್ವಶನ್ ಪೇಪರ್ ವಿತ್ ಯು. ದೆನ್ ಟೋಟಲ್ ಮಷಿನ್ ಅವರ್ಸ್ ಎಷ್ಟಿದೆ, 1,40,000 hours. ಸೊ ಎಷ್ಟಾಯ್ತದು, ಮಷಿನ್ ಅವರ್ ರೇಟು ₹4 ಆಯಿತು. ಓಕೆ, ಇದು ₹15 ಬಂದಿತ್ತು ಎಲ್ಲಿ, ಟ್ರೆಡಿಷ್ನಲಲ್ಲಿ. ಇಲ್ಲಿ ₹4 ಇದೆ. ಇನ್ನು ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಅ ಕಾಸ್ಟ್ ಡ್ರೈವರ್ ರೇಟ್. ಸೊ ಅದರಲ್ಲಿ ಫಸ್ಟ್ ಏನು ತಗೋಬೇಕು, ಕಾಸ್ಟ್ ಆಫ್ ಅ ಪರ್ಚೇಸ್ ಪರ್ ಆರ್ಡರ್. ಒಂದು ಆರ್ಡರ್ಗೆ ಎಷ್ಟಾಗುತ್ತೆ ಕಾಸ್ಟು ಪರ್ಚೇಸ್ಗೆ ಅಂತ. ಆವಾಗ ಟೋಟಲ್ ಕಾಸ್ಟ್ ರಿಲೇಟೆಡ್ ಪರ್ಚೇಸಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್. ಸೊ ಕಾಸ್ಟ್ ಡ್ರೈವರ್ ರೇಟ್ನ ಹೇಳುವಾಗ ಹೇಳಿದ್ದೆ ಏನಂತ, ಟೋಟಲ್ ಆ್ಯಕ್ಟಿವಿಟಿ, ಟೋಟಲ್ ಕಾಸ್ಟ್ ಆಫ್ ಆ್ಯಕ್ಟಿವಿಟಿ ಅಂತ, ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್, ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್. ಸೊ ₹7 lakh ಹಾಗೆ ಡಿವೈಡೆಡ್ ಬೈ 544 ಆರ್ಡರ್ಸ್ ಇದೆ. ಟೋಟಲ್ ಆರ್ಡರ್ಸ್ 544 ಇದೆ. ಸೊ ಎಷ್ಟಾಯ್ತದು, 1,286.7647. ನಾನು 4 ಡಿಜಿಟ್ ತೊಗೊಂಡಿದ್ದೀನಿ, ಯಾಕಂದರೆ ನೀವು ಪರ್ ಯೂನಿಟ್ ಮಾಡ್ತಾ ಇದ್ದೀರಿ. ಸೊ ನಂಬರ್ ಆಫ್ ಯೂನಿಟ್ಸನ್ನು ನೀವು ತೊಗೊಳ್ತಾ ಇರೋದ್ರಿಂದ ಅಟ್ಲೀಸ್ಟ್ 4 ಡಿಜಿಟ್ಸ್ ನೀವು ತೊಗೊಂಡ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, ಆ್ಯಕ್ಯುರೇಟ್ ಆನ್ಸರ್ ಬರುತ್ತೆ. ಇನ್ನು ಥರ್ಡ್ ಆ್ಯಕ್ಟಿವಿಟಿ ಯಾವುದು, ಕಾಸ್ಟ್ ಆಫ್ ಒನ್ ಸೆಟಪ್. ಸೊ ಟೋಟಲ್ ಕಾಸ್ಟ್ ರಿಲೇಟೆಡ್ ಟು ಸೆಟಪ್ಸ್ ಡಿವೈಡೆಡ್ ಬೈ
ಟೋಟಲ್ ನಂಬರ್ ಆಫ್ ಸೆಟಪ್ಸ್. ಸೊ ಟೋಟಲ್ ಕಾಸ್ಟ್ ರಿಲೇಟೆಡ್ ಟು ಸೆಟಪ್ಸ್ ಪ್ರಾಬ್ಲಮಲ್ಲಿದೆ 8,40,000. ಸೊ ಟೋಟಲ್ ಸೆಟಪ್ಸ್ ಎಷ್ಟಿದೆ? 64 ಸೆಟಪ್ಸ್ ಇದೆ. ಸೊ ಅಲ್ಲಿಗೆ ಟೋಟಲ್ ಆನ್ಸರ್ ಎಷ್ಟಾಯಿತು ನಮ್ಮದು? ನೀವು ಇದನ್ನು ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡ್ತಾ ನೋಡಿರಿ. ಸೊ ರುಪಿ 13,125 ಆಯಿತು. ಸೊ 3 ವರ್ಕಿಂಗ್ ನೋಟು. ಯಾಕೆ? 3 ಆ್ಯಕ್ಟಿವಿಟಿ ಇದೆ, 3ಕ್ಕೂ ನಾವೇನು ಮಾಡಿದ್ದೀವಿ? ಸಪ್ರೇಟಾಗಿ ಕಂಡುಹಿಡಿದಿದ್ದೀವಿ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಶೋಯಿಂಗ್ ಕಾಸ್ಟ್ ಪರ್ ಯೂನಿಟ್ ಅಂಡರ್ ABC ಸಿಸ್ಟಮ್. ಹಾಗಿದ್ರೆ ABC ಸಿಸ್ಟಮಲ್ಲಿ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ. ಸೊ ಫಸ್ಟ್ ಒನ್ 3 ಆ್ಯಕ್ಟಿವಿಟಿ ABC 3 ಸಪ್ರೇಟಾಗಿ, ಆಮೇಲೆ ನಾವು ಅದನ್ನೇನು ಮಾಡಬೇಕು? ಆ್ಯಡಪ್ ಮಾಡಬೇಕು. ಸೊ ಕಾಸ್ಟ್ ಆಫ್ ವ್ಯಾಲ್ಯೂಮ್, ಇದನ್ನು ಇನ್ನೂ ಒಂದು ಹೆಸರಲ್ಲಿ ಏನು ಕರೀತಾರೆ? ಮಷಿನ್ ಓವರ್ ಹೆಡ್ ಅಂತೇಳಿ ಕರೀತಾರೆ. ಕಾಸ್ಟ್ ಆಫ್ ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ಟೋಟಲ್ ಮಷಿನ್ ಅವರ್ಸ್ ಇಂಟು ಮಷಿನ್ ಅವರ್ ರೇಟ್. ಟೋಟಲ್ ಮಷಿನ್ ಅವರ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಎಕ್ಸ್ ಬೇರೆ ಪ್ರಾಡಕ್ಟ್ ವೈ ಬೇರೆ ತೊಗೊಳ್ರಿ. ಟೋಟಲ್ ಮಷಿನ್ ಅವರ್ಸ್ 20,000 ಇದೆ. ಮಷಿನ್ ಅವರ್ ರೇಟ್ ನಾವು ಕಂಡು ಹಿಡ್ಕೊಂಡಿದ್ದೀವಿ ವರ್ಕಿಂಗ್ ನೋಟಲ್ಲಿ 4. ಸೊ ಎಷ್ಟಾಯ್ತದು? 80,000 ಆಯಿತು. ಓಕೆ, ಸೊ ಹಾಗೆ ಪ್ರಾಡಕ್ಟ್ ವೈ ತೊಗೊಂಡ್ರೆ ಟೋಟಲ್ ಮಷಿನ್ ಅವರ್ಸ್ 1,20,000 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಇದು 4 ನಾವು ಕಂಡು ಹಿಡ್ಕೊಂಡಿರೋದು. ಸೊ ಎಷ್ಟಾಯ್ತದು? 4,80,000. ಓಕೆ, ಸೊ ಟೋಟಲ್ ಎಷ್ಟಾಯ್ತದು? 5,60,000. ಇನ್ನು ಬಿ, ಕಾಸ್ಟ್ ಆಫ್ ಪರ್ಚೇಸ್. ಕಾಸ್ಟ್ ಆಫ್ ಪರ್ಚೇಸ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಆರ್ಡರ್ಸ್ ಇಂಟು ಕಾಸ್ಟ್ ಆಫ್ ಪರ್ಚೇಸ್ ಪರ್ ಆರ್ಡರ್. ಟೋಟಲ್ ನಂಬರ್ ಆಫ್ ಆರ್ಡರ್ಸ್ ಇಂಟು ಕಾಸ್ಟ್ ಆಫ್ ಪರ್ಚೇಸ್ ಪರ್ ಆರ್ಡರ್. ಟೋಟಲ್ ನಂಬರ್ ಆಫ್ ಆರ್ಡರ್ಸ್ ಪ್ರಾಬ್ಲಮಲ್ಲಿದೆ 160. ಇನ್ನು ಕಾಸ್ಟ್ ಆಫ್ ಪರ್ಚೇಸ್ ಪರ್ ಆರ್ಡರ್ ನಾವು ಕಂಡು ಹಿಡ್ಕೊಂಡಿರ್ತಕ್ಕಂತಹ ವರ್ಕಿಂಗ್ ನೋಟದು ಎಷ್ಟು? 1,286.7647. ಆನ್ಸರ್ ಎಷ್ಟು ಬರುತ್ತೆ? 2,05,882 ಆನ್ಸರ್ ಬರುತ್ತೆ. ಸೇಮ್ ವೇ ವೈಗೂ ಅಪ್ಲೈ ಮಾಡಿರಿ. ಟೋಟಲ್ ನಂಬರ್ ಆಫ್ ಆರ್ಡರ್ಸ್ 384. ಹಾಗೆ ಕಾಸ್ಟ್ ಆಫ್ ಪರ್ಚೇಸ್ ಆರ್ಡರ್ 1,286.7647. ಆನ್ಸರ್ ಎಷ್ಟಾಯ್ತದು? 4,94,118. ಸೊ ಅದರದ್ದು ಟೋಟಲ್ 70,000. ಹಾಗೆ ಸಿ, ಕಾಸ್ಟ್ ಆಫ್ ಸೆಟಪ್. ಸೊ ಟೋಟಲ್ ನಂಬರ್ ಆಫ್ ಸೆಟಪ್ಸ್ ಇಂಟು ಕಾಸ್ಟ್ ಪರ್ ಸೆಟಪ್. ಟೋಟಲ್ ನಂಬರ್ ಆಫ್ ಸೆಟಪ್ಸ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ 20. ಕಾಸ್ಟ್ ಆಫ್ ಸೆಟಪ್ ನಾವು ಕಂಡು ಹಿಡ್ಕೊಂಡಿದ್ದೀವಿ ವರ್ಕಿಂಗ್ ನೋಟಲ್ಲಿ. ಸೊ ಆನ್ಸರ್ ಎಷ್ಟಾಯ್ತದು? 2,62,500. ಹಾಗೆ ಟೋಟಲ್ ನಂಬರ್ ಆಫ್ ಸೆಟಪ್ಸ್ ಆಫ್ ವೈ 44. ಕಾಸ್ಟ್ ಪರ್ ಸೆಟಪ್ ವರ್ಕಿಂಗ್ ನೋಟ್ ಕಂಡು ಹಿಡ್ಕೊಂಡಿದ್ದು 13,125. ಸೊ ಆನ್ಸರ್ 5,77,500. ಟೋಟಲ್ ಎಷ್ಟಾಯ್ತದು? 84,000. ಸೊ ಇನ್ನು ಟೋಟಲ್ ಓವರ್ ಹೆಡ್ಸನ್ನು ಮಾಡಬೇಕು. ಯಾಕೆ? ಕಾಸ್ಟ್ ಪರ್ ಯೂನಿಟನ್ನು ಕಂಡುಹಿಡಬೇಕು ಅಂದರೆ ಐದರ್ ಇಟ್ ಮೇ ಬಿ ಟ್ರೆಡಿಷ್ನಲ್ ಮೆಥಡ್ ಆರ್ ABC. ಕಾಸ್ಟ್ ಪರ್ ಯೂನಿಟ್ ಏನಿರುತ್ತದು ಸೇಮ್ ಇರುತ್ತೆ, ಫಾರ್ಮುಲಾ ಸೇಮ್ ಇರುತ್ತೆ. ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮಾಡಬೇಕು. ಸೊ ಟೋಟಲ್ ಓವರ್ ಹೆಡ್ಡು ಅಲ್ಲಿ ಡೈರೆಕ್ಟಾಗಿ ತೊಗೊಂಡಿದ್ವಿ 21 lakh. ಇಲ್ಲೇನು ಮಾಡಿದ್ವಿ? 3 ಆ್ಯಕ್ಟಿವಿಟಿ ಸಪ್ರೇಟಾಗಿ ತೊಗೊಂಡಿದ್ವಿ. ಸೊ ABC, ಸಿ ಎ 80,000, ಬಿ 2,05,882, ಹಾಗೆ ಸಿ 2,62,500. ಅದು ಟೋಟಲಾಗಿ ಎಷ್ಟು ಬಂತು? 5,48,382. ಹಾಗೆ ಪ್ರಾಡಕ್ಟ್ ವೈ 15,51,618 ಬಂತು. ಓಕೆ, ಸೊ ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ 10,000 ಯೂನಿಟ್ಸ್. ಆನ್ಸರ್ ಎಷ್ಟಾಯ್ತದು? 54.8382. ಹೀಗೆ ಪ್ರಾಡಕ್ಟ್ ವೈ 15,51,618 ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸು 50,000 ಯೂನಿಟ್ಸ್ ಇದೆ. ಸೊ ಟೋಟಲ್ ಎಷ್ಟಾಯಿತು? 31.03. ಓಕೆ, ಸೊ ಹಾಗಿದ್ದರೆ ನೀವಿಲ್ಲಿ ಡಿಫ್ರೆನ್ಷಿಯೇಟನ್ನು ಕಂಡು ಹಿಡ್ಕೊಳ್ರಿ. ಸಿಯ ಇಲ್ಲೆಷ್ಟು ಬಂದಿತ್ತು? ಟ್ರೆಡಿಷ್ನಲ್ ಮೆಥಡಲ್ಲಿ ಪ್ರಾಡಕ್ಟ್ ಎಕ್ಸ್ಗೆ ₹30 ಪರ್ ಯೂನಿಟ್ ಬಂದಿತ್ತು ಕಾಸ್ಟ್ ಪರ್ ಯೂನಿಟ್ಟು. ಪ್ರಾಡಕ್ಟ್ ವೈ 36 ಬಂದಿತ್ತು. ಅದೇ ABC ಸಿಸ್ಟಮಲ್ಲಿ 54.8382 ಬಂದಿದೆ ಅಕ್ಯುರೇಟ್. ಹಾಗೆ ಇದೆಷ್ಟು ಬಂದಿದೆ? 31.0323 ಬಂದಿದೆ. ದಿಸ್ ಈಸ್ ಹೌ ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟ್ರೆಡಿಷ್ನಲ್ ಮೆಥಡ್ ಆ್ಯಂಡ್ ABC ಸಿಸ್ಟಮ್ ಆಫ್ ಕಾಸ್ಟಿಂಗ್. ತುಂಬ ಸಿಂಪಲ್ಲಾಗಿದೆ. ಸುಮ್ಮನೆ ಆ್ಯಕ್ಟಿವಿಟೀಸನ್ನು ಸಪ್ರೇಟ್ ಮಾಡ್ತಾ ಹೋಗಿ ಅದರ ಬೇಸ್ ಮೇಲೆ ನಾವು ಟೋಟಲ್ ಓವರ್ ಹೆಡನ್ನು ಕಂಡುಹಿಡಿತೀವಿ. ಅಲ್ಲಿ ಮಾತ್ರ ಡೈರೆಕ್ಟಾಗಿ ಟೋಟಲ್ ಓವರ್ ಹೆಡನ್ನು ತೊಗೊಳ್ತಾ ಇದ್ವಿ. ಓಕೆ, ಹಾಗೆ ಈ ಚಾಪ್ಟರ್ ಮೇಲೆ ನಿಮಗೆ ಇನ್ನೂ ಒಂದು ಥರದ ಪ್ರಾಬ್ಲಮನ್ನು
ಕೇಳ್ತಾರೆ. ಸೊ ಅದನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ 2015 ಕ್ವಶನ್ ಪೇಪರನ್ನು ತೊಗೊಂಡಿದ್ದೀನಿ. ಸೊ LMOP ಲಿಮಿಟೆಡ್ ಅಂತ ಒಂದು ಕಂಪನಿ, ಅವರು 2 ಆ್ಯಕ್ಟಿವಿಟೀಸನ್ನು ಫಾಲೋ ಮಾಡ್ತಾರೆ. ಅದರಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟಿ ಪವರು ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಷನ್ನು. ಕಾಸ್ಟ್ ಡ್ರೈವರ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಇದು ಹಿಂದಿನ ಪ್ರಾಬ್ಲಮ್ ಥರ ಇಲ್ಲ, ಇದು ಬೇರೆ ಥರನೇ ಇದೆ. ಸೊ ಕಾಸ್ಟ್ ಡ್ರೈವರನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಕೆಪ್ಯಾಸಿಟಿಯನ್ನು ಕೊಟ್ಟಾರೆ, ಹಾಗೆ ಕಾಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ದ ಕಂಪನಿ ಮೇಕ್ಸ್ ದೇರ್ ಪ್ರಾಡಕ್ಟ್ಸ್ LMOP ಫಾರ್ ದಿ ಇಯರ್ ಎಂಡಿಂಗ್ 31/3/2015. ದಿ ಫಾಲೋಯಿಂಗ್ ಕನ್ಸಂಪ್ಷನ್ ಆಫ್ ಕಾಸ್ಟ್ ಡ್ರೈವರ್ ವಾಸ್ ರಿಪೋರ್ಟೆಡ್. ಇಲ್ಲಿ ಮೇಲ್ಗಡೆ ಇರೋದು ಕಾಸ್ಟು ಇದೇನಿದೆ ಅಲ್ಲ, ಇದು ಟೋಟಲ್. ಹಾಗೆ ಇಲ್ಲಿ ಕೆಳಗಡೆ LMOP ಸಪ್ರೇಟಾಗಿ ಕೊಟ್ಟಿದ್ದಾರಲ್ಲ, ಅದೇನದು ಕನ್ಸ್ಯೂಮ್ಡ್ ಆಗಿದ್ದು ಎಷ್ಟಾಗಿದೆ ಅಂತಂದೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಿಮ್ಗೆ ಏನನ್ನು ಕಂಡುಹಿಡಿಯಕ್ಕೆ ಹೇಳ್ಯಾರೆ, ಕಂಪ್ಯೂಟ್ ದಿ ಓವರ್ ಹೆಡ್ಸ್ ಅಲೋಕೇಟೆಡ್ ಟು ಈಚ್ ಪ್ರಾಡಕ್ಟ್ ಫ್ರಮ್ ಈಚ್ ಆ್ಯಕ್ಟಿವಿಟಿ, ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಆಫ್ ಅನ್ಯೂಸ್ಡ್ ಕೆಪ್ಯಾಸಿಟಿ ಫಾರ್ ಈಚ್ ಆ್ಯಕ್ಟಿವಿಟಿ. ಇದರ ಅರ್ಥ ಏನು, ಯೂಸ್ಡ್ ಕೆಪ್ಯಾಸಿಟಿ ಎಷ್ಟಾಗಿದೆ ಹಾಗೆ ಅನ್ಯೂಸ್ಡ್ ಕೆಪ್ಯಾಸಿಟಿ ಎಷ್ಟಿದೆ ಅನ್ನೋದನ್ನು ನೀವು ಕಂಡುಹಿಡಿದು ತೋರಿಸ್ಬೇಕು. ಓಕೆ, ಸೊ ಇಲ್ಲಿ ಒಂದು ಹಿಡನ್ ಅಡ್ಜಸ್ಟ್ಮೆಂಟ್ ಇದೆ ನಿಮಗೆ. ಆ ಹಿಡನ್ ಅಡ್ಜಸ್ಟ್ಮೆಂಟ್ ಏನು ಅನ್ನೋದನ್ನು ನಾನು ನಿಮಗೆ ಲೆಕ್ಕ ಬಿಡಿಸುವಾಗ ಹೇಳ್ತೀನಿ. ಐ ಹ್ಯಾವ್ ಗಿವನ್ ಜಸ್ಟ್ ಒನ್ hint for you. There is a hidden adjustment for you. Okay, so let us start the problem. So solution, working notes ಅಲ್ಲಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಕ್ಯಾಲ್ಕುಲೇಷನ್ ಆಫ್ ಅ ಕಾಸ್ಟ್ ಡ್ರೈವರ್ ರೇಟ್. ಇದು ABC ಸಿಸ್ಟಮ್. ಸೊ ಕಂಪಲ್ಸರಿಲಿ ಯಾವ ವರ್ಕಿಂಗ್ ನೋಟ್ ಬಂದೇ ಬರುತ್ತೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಡ್ರೈವರ್ ರೇಟ್. ಸೊ ಕಾಸ್ಟ್ ಪರ್ ಯೂನಿಟ್ ಆಫ್ ಪವರ್ ಎಷ್ಟಾಗುತ್ತೆ, ಪವರ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕಿಲೋವ್ಯಾಟ್ ಅವರ್ಸ್. ಟೋಟಲ್ ಪವರ್ ಕಾಸ್ಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಎಷ್ಟಿದೆ ಅದು ₹5 lakh ಇದೆ. ಹಾಗೆ ಟೋಟಲ್ ಕಿಲೋವ್ಯಾಟ್ ಅವರ್ಸು ಅವರು ಕೊಟ್ಟಿದ್ದಾರೆ, ಎಷ್ಟಿದೆ ಅದು 1 lakh ಕಿಲೋವ್ಯಾಟ್ ಅವರ್ಸ್. KWH ಅಂದರೆ ಕಿಲೋವ್ಯಾಟ್ ಅವರ್ಸ್. ಸೊ ಅದು ಎಷ್ಟಾಗುತ್ತೆ ನಿಮಗೆ, ಕಾಸ್ಟ್ ಪರ್ ಯೂನಿಟ್ಟು ₹5 ಪರ್ ಯೂನಿಟ್, ಅಂದರೆ 1 ಯೂನಿಟ್ಗೆ ₹5 ಅಂತ ಅರ್ಥ. ಇನ್ನು ಕಾಸ್ಟ್ ಪರ್ ಇನ್ಸ್ಪೆಕ್ಷನ್ 2 ಇದೆ, ಆ್ಯಕ್ಟಿವಿಟಿ ಎಷ್ಟಿದಾವೆ, 2 ಇದಾವೆ. ಸೊ ಒಂದಾಯಿತು. ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿಯ ಕಾಸ್ಟ್ ಡ್ರೈವರನ್ನು ಕಂಡುಹಿಡ್ಕೋಬೇಕು. ಸೊ ಇನ್ಸ್ಪೆಕ್ಷನ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇನ್ಸ್ಪೆಕ್ಷನ್. ಯಾವ ಆ್ಯಕ್ಟಿವಿಟಿ ಅನ್ನೋದು ಮೇಲೆ ಬರುತ್ತೆ, ಯಾವ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ಎಷ್ಟು ಖರ್ಚಾಯಿತು, ಇನ್ಸ್ಪೆಕ್ಷನ್ ಆ್ಯಕ್ಟಿವಿಟಿ ಇನ್ಸ್ಪೆಕ್ಷನ್ ಕಾಸ್ಟ್ ಬಂತು. ಹಾಗೆ ಟೋಟಲ್ ನಂಬರ್ ಆಫ್ ಇನ್ಸ್ಪೆಕ್ಷನ್ಸ್ ಎಷ್ಟಾಗಿದೆ, ಆ್ಯಕ್ಟಿವಿಟಿ ಕಾಸ್ಟ್ ಡ್ರೈವರ್ ಅಂತ ಹೇಳಿದ್ದೆ, ಎಷ್ಟು ಆ್ಯಕ್ಟಿವಿಟೀಸ್ ಆಗಿದೆ ಅಂಥದ್ದು. ಸೊ ಟೋಟಲ್ ನಂಬರ್ ಆಫ್ ಇನ್ಸ್ಪೆಕ್ಷನ್ಸ್ ಎಷ್ಟಾಗಿದೆ, ಟೋಟಲ್ ನಂಬರ್ ಆಫ್ ಇನ್ಸ್ಪೆಕ್ಷನ್ನು 20,000 ಇನ್ಸ್ಪೆಕ್ಷನ್ಸ್ ಆಗಿದೆ. ಸೊ ಇನ್ಸ್ಪೆಕ್ಷನ್ ಕಾಸ್ಟು 8 lakh ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇನ್ಸ್ಪೆಕ್ಷನ್ ಎಷ್ಟಾಗಿದೆ, 20,000 ಇನ್ಸ್ಪೆಕ್ಷನ್ಸ್. ಸೊ ಒಂದು ಇನ್ಸ್ಪೆಕ್ಷನ್ನಿಗೆ ಎಷ್ಟಾಯಿತು, ₹40 ಪರ್ ಇನ್ಸ್ಪೆಕ್ಷನ್. ಹಾಗಿದ್ರೆ ಕಾಸ್ಟ್ ಪರ್ ಯೂನಿಟ್ಟು ₹5 ಪರ್ ಯೂನಿಟ್, ಕಾಸ್ಟ್ ಪರ್ ಇನ್ಸ್ಪೆಕ್ಷನ್ನು ₹40 ಪರ್ ಇನ್ಸ್ಪೆಕ್ಷನ್. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಪ್ರಾಬ್ಲಮ್. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ಓವರ್ ಹೆಡ್ ಚಾರ್ಜ್ಡ್ ಟು ಪ್ರೊಡಕ್ಷನ್ ಬೇಸ್ಡ್ ಆನ್ ABC ಸಿಸ್ಟಮ್. ಫಸ್ಟ್ 2 ಆ್ಯಕ್ಟಿವಿಟಿ ಪವರ್ ಕಾಸ್ಟು ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಷನ್ ತೊಗೊಂಡಿದ್ದೀನಿ. ಪವರ್ ಕಾಸ್ಟಿನ ಕಂಡುಹಿಡಿಬೇಕಾದ್ರೆ ಟೋಟಲ್ ಕಿಲೋವ್ಯಾಟ್ ಅವರ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಇಂಟು ಕಾಸ್ಟ್ ಪರ್ ಯೂನಿಟ್, ಇದನ್ನು ನಾವು ಕಂಡುಹಿಡಿದಿದ್ದೀವಿ. ಓಕೆ, ನಾನು ಮಾರ್ಕ್ ಬೇರೆ ಥರ ಮಾಡ್ತಾಯಿದ್ದೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಟೋಟಲ್ ಕಿಲೋವ್ಯಾಟ್ ಅವರ್ಸ್ ಇದು ಕ್ವಶನ್ ಪೇಪರಲ್ಲಿ ಕೊಟ್ಟಿರೋದು, ಕಾಸ್ಟ್ ಪರ್ ಯೂನಿಟು ವರ್ಕಿಂಗ್ ನೋಟ್ ನಾವು ಕಂಡು ಹಿಡ್ಕೊಂಡಿರೋದು. ಓಕೆ, ಸೊ ಟೋಟಲ್ ಕಿಲೋವ್ಯಾಟು 20,000 ಇದೆ. ಹಾಗೆ ವರ್ಕಿಂಗ್ ನೋಟ್ ನಾವು ಕಂಡು ಹಿಡ್ದಿರೋದು ₹5 ಪರ್ ಯೂನಿಟ್ ಇದೆ. ಓಕೆ, ಸೊ ಪ್ರತಿಯೊಂದು ದುಕ್ಕು ಎಷ್ಟು ಬರುತ್ತದು ₹5ನೇ ಬರುತ್ತೆ. LMOP ಅಂತ ಸಪ್ರೇಟ್ ಆಗಿದೆ. ಸೊ 20,000 ಇಂಟು ₹5 ಎಷ್ಟಾಯ್ತದು, ₹1 lakh ಆಯಿತು. ಹಾಗೆ ಎಮ್ಮಿಂದೆಷ್ಟು 40,000 ಟೋಟಲ್ ಕಿಲೋವ್ಯಾಟ್ ಅವರ್ಸ್ ಇದೆ. ಕಾಸ್ಟ್ ಪರ್ ಯೂನಿಟ್ ಸೇಮ್ ₹5. ಸೊ ಎಷ್ಟಾಯ್ತದು 2 lakh ಆಯಿತು. ಸೇಮ್ ಓದು ಎಷ್ಟಿದೆ, ಟೋಟಲ್ ಕಿಲೋವ್ಯಾಟ್ ಅವರ್ಸು 20,000 ಇದೆ, ₹5 ಪರ್ ಯೂನಿಟ್ 1 lakh. ಹಾಗೆ 10,000 ಪಿದ್ದಿದೆ ₹5. ಸೊ ಟೋಟಲ್ ಎಷ್ಟಾಯ್ತದು 50,000. ಓಕೆ, ಇನ್ನು ಸೆಕೆಂಡ್ ಆ್ಯಕ್ಟಿವಿಟಿಗೆ ಬರ್ರಿ. ಕ್ವಾಲಿಟಿ ಇನ್ಸ್ಪೆಕ್ಷನ್ ಕಾಸ್ಟ್, ನಂಬರ್ ಆಫ್ ಇನ್ಸ್ಪೆಕ್ಷನ್ಸು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕಾಸ್ಟ್ ಪರ್ ಇನ್ಸ್ಪೆಕ್ಷನ್ನು ನಾವು ವರ್ಕಿಂಗ್ ನೋಟಾಗಿ ಕಂಡು ಹಿಡ್ಕೊಂಡಿದ್ವಿ. ಸೊ ನಂಬರ್ ಆಫ್ ಇನ್ಸ್ಪೆಕ್ಷನ್ನು ಎಲ್ದು
5000, 4000, 2000. ಓಕೆ, ಕಾಸ್ಟ್ ಪರ್ ಇನ್ಸ್ಪೆಕ್ಷನ್ನು ವರ್ಕಿಂಗ್ ನೋಟ್ ನಾವು ಕಂಡು ಹಿಡಿದಿರೋದು ₹40, 40, 40, 40 ಎಲ್ಲದಕ್ಕೂ ಸೇಮ್ ಆನ್ಸರ್ ಎಷ್ಟು ಬರುತ್ತದು 2,80,000, 2,00,000, 1,60,000, 80,000. ಈಗೇನು ಮಾಡಬೇಕು, ಟೋಟಲ್ ಓವರ್ ಹೆಡ್ಡನ್ನು ಕಂಡುಹಿಡಬೇಕು. ಸೊ ಟೋಟಲ್ ಓವರ್ ಹೆಡ್ ಎಷ್ಟಾಯಿತು, A ಪ್ಲಸ್ ಬಿ ಮಾಡಿರಿ, A ಪ್ಲಸ್ ಬಿ ಟೋಟಲ್ ಓವರ್ ಹೆಡ್ಡು ದಿಸ್ ಒನ್ ಆ್ಯಂಡ್ ದಿಸ್ ಒನ್ 1,00,000 ಪ್ಲಸ್ 2,80,000, 3,80,000, 2,00,000 ಪ್ಲಸ್ 2,00,000, 4,00,000, 1,00,000 ಪ್ಲಸ್ 1,60,000, 2,60,000, 50,000 ಪ್ಲಸ್ 80,000, ಟೋಟಲ್ 1,30,000. ಸೊ ಟೋಟಲ್ ಓವರ್ ಹೆಡ್ ಇದು ಕನ್ಸ್ಯೂಮ್ಡ್. ಓಕೆ, ಕ್ವಶನ್ ನಂಬರ್ ಎ ಏನು ಹೇಳಿದ್ರು ನಿಮಗೆ, ಕ್ಯಾಲ್ಕುಲೇಷನ್ ಆಫ್ ಅ ಕನ್ಸ್ಯೂಮ್ಡ್ ಅಂತ ಯೂಸ್ಡ್ ಅಂತ ಕೇಳಿದರು. ಓಕೆ, ಸೊ ಈ ಟೋಟಲ್ ಓವರ್ ಹೆಡ್ ಯೂಸ್ಡ್ ಎಷ್ಟಿದೆ, LMOP 3,80,000, 4,00,000, 2,60,000 ಮತ್ತು 1,30,000. ಇವಾಗ ಏನು ಮಾಡಬೇಕು, ಅನ್ಯೂಸ್ಡ್ ಕೆಪಾಸಿಟಿ ಅಂತ ಕೇಳಿದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ಓವರ್ ಹೆಡ್ ಫಾರ್ ಅನ್ಯೂಸ್ಡ್ ಕೆಪಾಸಿಟಿ, ಹಿಡನ್ ಅಡ್ಜಸ್ಟ್ಮೆಂಟ್ ಇಲ್ಲಿದೆ. ಸಿ ಹಿಯರ್ ಟೋಟಲ್ ಪವರ್ ಇಸ್ ಈಕ್ವಲ್ ಟು, ಅಂದರೆ ಪವರ್ ಎಷ್ಟು ಯೂಸ್ ಆಗಿದೆ ಅಂತ ಅಂದರೆ ಟೋಟಲ್ ಇರ್ತಕ್ಕಂಥ ಪವರ್ ಎಷ್ಟಿದೆ, 1,00,000 ಕಿಲೋವ್ಯಾಟ್ ಅವರ್ಸ್ ಇದೆ. ಓಕೆ, ಸೊ ಯೂಸ್ ಆಗಿರೋದು ಮಾತ್ರ ಎಷ್ಟಾಗಿದೆ, 90,000 ಕಿಲೋವ್ಯಾಟ್ ಅವರ್ಸ್. ಈ 90,000 ಎಲ್ಲಿ ಬಂತು ಅಂತ ಹುಡ್ಕೋದಲ್ಲ. ಸಿ ಹಿಯರ್ ಪವರ್ ಕಾಸ್ಟ್ ಅಂತ ತೊಗೊಂಡವಾಗ ನಾನು ಮಾರ್ಕ್ ಮಾಡೋದು ನೋಡಿ, 20,000, 40,000, ಅಗೇನ್ 20,000 ಮತ್ತು 10,000 ಎಷ್ಟಾಗುತ್ತದು, 20 ಪ್ಲಸ್ 40 60 ಪ್ಲಸ್ 80 ಪ್ಲಸ್ 10 90,000. ಸೊ ಟೋಟಲ್ ಪವರ್ ಕಾಸ್ಟಲ್ಲಿ ಯೂಸ್ ಆಗಿರೋದೆಷ್ಟು, ಕೇವಲ 90,000. ಬಟ್ ಇರೋದೆಷ್ಟದು 1,00,000. ಸೊ ಅದರ ಅರ್ಥ ಏನು, 10,000 ಏನಾಯ್ತದು ಅನ್ಯೂಸ್ಡ್ ಕೆಪ್ಯಾಸಿಟಿ. ತಿಳಿತು ಅಂದ್ಕೊತೀನಿ. ಸೊ ಟೋಟಲ್ ಪವರ್ ಕ್ಯಾನ್ ಬಿ ಯೂಸ್ಡ್ ಎಷ್ಟಿತ್ತು, 1,00,000 ಕಿಲೋವ್ಯಾಟ್ ಅವರ್ಸ್ ಇತ್ತು. ಆದರೆ ಇವರು ಯೂಸ್ ಮಾಡಿರೋದೆಷ್ಟು, ಕೇವಲ 20, 40, 20, 10. ಅದು ಟೋಟಲ್ ಮಾಡಿದವಾಗ 90,000 ಕಿಲೋವ್ಯಾಟ್ ಅವರ್ಸ್ ಆಯಿತು. ಇನ್ನೂ ಎಷ್ಟು ಉಳಿತು, 10,000 ಕಿಲೋವ್ಯಾಟ್ ಅವರ್ಸು ಉಳಿತು. ಇಂಟು 5 ಪರ್ ಯೂನಿಟ್ ಮಾತ್ರ ಸೇಮ್ ಇರುತ್ತೆ. ಸೊ 5 ಪರ್ ಯೂನಿಟ್ ಆನ್ಸರ್ ಎಷ್ಟಾಗುತ್ತದು 50,000. ಇನ್ನು ಇನ್ಸ್ಪೆಕ್ಷನ್ಸ್ ಅಂತ ತೊಗೊಂಡಾಗ ಸಿ ಹಿಯರ್, ಸೊ ಟೋಟಲ್ ಇನ್ಸ್ಪೆಕ್ಷನ್ಸು 20,000 ಇನ್ಸ್ಪೆಕ್ಷನ್ಸ್ ಇದೆ. ಅದರಲ್ಲಿ ಯೂಸ್ ಆಗಿರೋದು 7,000, 5,000, 4,000, 2,000. ಎಷ್ಟು, 7 ಪ್ಲಸ್ 5 12, 12 ಪ್ಲಸ್ 4 16, 16 ಪ್ಲಸ್ 2 18,000 ಇನ್ಸ್ಪೆಕ್ಷನ್ಸ್ಗಳು ಮಾತ್ರ ಯೂಸ್ ಆಗಿದೆ. ಹಾಗಿದ್ರೆ 20,000 ಇನ್ಸ್ಪೆಕ್ಷನ್ಸ್ಗಳಲ್ಲಿ ಕೇವಲ 18,000 ಇನ್ಸ್ಪೆಕ್ಷನ್ಸ್ ಯೂಸ್ ಆಗಿದೆ ಅಂತಂದರೆ ಇನ್ನೆಷ್ಟು ಉಳಿತು, 20,000 ಇನ್ಸ್ಪೆಕ್ಷನ್ಸು 2,000 ಇನ್ಸ್ಪೆಕ್ಷನ್ಸು ಉಳಿತು. ಇಂಟು 40 ಅಂತ ತೊಗೊಂಡಾಗ ಇಟ್ ಹ್ಯಾಸ್ ಬಿಕಮ್ 20. ಸೊ 2,000 ಇನ್ಸ್ಪೆಕ್ಷನ್ಸ್ ಉಳಿತು. ಇಂಟು 40 ಪರ್ ಇನ್ಸ್ಪೆಕ್ಷನ್ ಅಂತ ತೊಗೊಂಡಾಗ 40 ಇಂಟು 2 80,000 ಆಯಿತು. ಸೊ ದೇರ್ ಫೋರ್ ಟೋಟಲ್ ಕಾಸ್ಟ್ ಆಫ್ ಅನ್ಯೂಸ್ಡ್ ಕೆಪಾಸಿಟಿ ಎಷ್ಟಾಯಿತು, 1,30,000. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಯೂಸ್ಡ್ ಅನ್ಯೂಸ್ಡ್ ಗೊತ್ತಾಗಲಿಲ್ಲ ಅಂದರೆ ಹಿಡನ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿರಿ ಟೋಟಲ್ ಕೆಪಾಸಿಟಿ ಎಷ್ಟಿದೆ, 1,00,000 ಇದೆನಾ ಟೋಟಲ್ ಕೆಪಾಸಿಟಿ. ಬಟ್ ಯೂಸ್ ಆಗಿರೋದು ಕಿಲೋವ್ಯಾಟ್ ಅವರ್ಸ್ ಎಷ್ಟು ಯೂಸ್ ಆಗಿದೆ, ಬರೀ ಸಿ ಹಿಯರ್ 1 2 3 4 2 ಪ್ಲಸ್ 1 3 ಪ್ಲಸ್ 4 7 9. ಸೊ 90,000 ಮಾತ್ರ ಯೂಸ್ ಆಗಿದೆ. ಅರ್ಥ ಆಯ್ತಾ, ಕಿಲೋವ್ಯಾಟ್ ಅವರ್ಸ್. ಕೆಪಾಸಿಟಿ ಎಷ್ಟು 1,00,000, ಯೂಸ್ ಆಗಿರೋದೆಷ್ಟು 90,000. ಅದರರ್ಥ 10,000 ಅನ್ಯೂಸ್ಡ್. ಓಕೆ, ಅದೇ ರೀತಿ ಇನ್ಸ್ಪೆಕ್ಷನ್ಸನ್ನು ನೋಡಿರಿ, ಟೋಟಲ್ಲು 20,000 ಇನ್ಸ್ಪೆಕ್ಷನ್ಸ್ ಇದೆ. ಇಲ್ಲಿ ನೋಡಿರಿ 7 ಪ್ಲಸ್ 5 12, 12 ಪ್ಲಸ್ 4 16, 16 ಪ್ಲಸ್ 2 18. ಸೊ ಟೋಟಲ್ ಆಗಿರೋದು ಎಷ್ಟಿದು 18,000. ಅದರರ್ಥ ಇನ್ನೆಷ್ಟು ಉಳಿತು, 2,000 ಉಳಿತು. ಓಕೆ, ಸೊ ಇವೆರಡು ಏನಿವು ಅನ್ಯೂಸ್ಡ್ ಕೆಪಾಸಿಟೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ABC ಕಾಸ್ಟಿಂಗ್. ಓಕೆ,
ಸೊ ಕರ್ನಾಟಕ ಯೂನಿವರ್ಸಿಟಿ ಬೇಸನ್ನು ನೀವು ತೊಗೊಂಡ್ರೆ ನಾನು ಈ ಥರ ಲೆಕ್ಕ ಏನು ಮಾಡಿದ್ದೀನಲ್ಲ ಇದು 2016 ಮತ್ತು 19 ಹಾಗೆ 2018 ಮೂರು ವರ್ಷದಲ್ಲೂ ಇದೇ ಥರದ್ದೇ ಲೆಕ್ಕ ಬಂದಿದೆ. ಇನ್ನು ಈ ಲೆಕ್ಕ ಏನು ತೊಗೊಂಡಿದ್ದೀನಲ್ಲ ಇನ್ನೊಂದು 2015 ಕ್ವಶನ್ ಪೇಪರ್ ಇದು 15 ಮತ್ತು 17 ಬಂದಿದೆ. ಇಷ್ಟೇ ಪ್ರಾಬ್ಲಮ್ಸ್ ನಿಮಗೆ ಬಂದಿರೋದು. ಸೊ ಥಿಯರಿಟಿಕಲ್ ಅಗೇನ್ ಸಿಲೆಬಸಲ್ಲಿ ಏನೇನಿದೆ ಅದೆಲ್ಲವನ್ನು ನಾನು ಕವರ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.